ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ನಿಜ ಹೇಳಬೇಕಂದ್ರೆ ಇದು ತುಂಬ ದಿನದ ಹಿಂದಿನ ವ್ಲಾಗು. ನಿಜವಾಗ್ಲೂ ಎಡಿಟ್ ಮಾಡೋದು ಮರ್ತೇ ಹೋಗ್ಬಿಟ್ಟಿದೆ. ಗ್ಯಾಲರಿ ಸರ್ಚ್ ಮಾಡಬೇಕಾದ್ರೆ ವಿಡಿಯೋ ಸಿಕ್ತು. ಅಯ್ಯೋ ಪೋಸ್ಟೇ ಮಾಡಿಲ್ವಲ್ಲ ಅಂತ ಹೇಳಿ ಇವಾಗ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ನಮ್ಮ ಮನೆಗೆ ಬಸವಗಳು ಬರುತ್ತೆ. ಹಳ್ಳಿ ಕಲ್ಚರ್ಗಳಲ್ಲಿ ಹಳ್ಳಿ ಆಚರಣೆ ಮಾಡೋ ಹಬ್ಬಗಳಲ್ಲಿ ಇದು ಒಂದು ಕೂಡ. ಅದು ಹೇಗೆ ನಡೆಯುತ್ತೆ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಅನಿಸಿಕೆ ಏನಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಇದು ತುಂಬ ದಿನದ ಹಿಂದಿನ ವಿಡಿಯೋ. ಸೊ ಅದಕ್ಕೋಸ್ಕರ ಇದು ಯಾವ ಡೇಟ್ ಅಂತ ನನಗೆ ಗೊತ್ತಿಲ್ಲ, ಬಟ್ ವೀಕ್ ನೆನಪಿದೆ. ಸೋಮವಾರನೇ ಈ ರೀತಿ ಬಸವಗಳು ಬರೋದು ಮನೆಗೆ. ಸೊ ಸೋಮವಾರ ಬೆಳಗ್ಗೆನೇ ಎದ್ದು ಫಸ್ಟೇ ಹೇಳಿರ್ತಾರೆ ನಮಗೆ ಈ ರೀತಿ ಬಸವ ಬರುತ್ತೆ ಅಂತ ಹೇಳಿ. ಸೊ ಅದು ಪ್ರಿಪ್ರೇಷನ್ ಮಾಡ್ಕೊತೀವಿ. ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಅದಾದಮೇಲೆ ಬಸವ ಬರೋ ಟೈಮ್ಗೆ ಈ ರೀತಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಇಟ್ಟಿರ್ತೀವಿ. ಅವ್ರು ಬಸವನ್ನ ಕರ್ಕೊಂಡು ಬಂದು ಪೂಜೆ ಮಾಡಿ ಒಟ್ಟು ತಿನ್ನಿಸಿ ನೀರು ಕುಡಿಸಿ ಕರ್ಕೊಂಡು ಹೋಗ್ತಾರೆ. ಈ ಪದ್ಧತಿ ಈ ಹಳ್ಳೀಲಿ ನಡೀತಾ ಇದೆ. ಎಷ್ಟು ಹಳ್ಳೀಲಿ ನಡೆಯುತ್ತೋ ಗೊತ್ತಿಲ್ಲ, ಬಟ್ ಈ ಹಳ್ಳೀಲಿ ಈ ರೀತಿ ನಡೆಯುತ್ತೆ. ನಾವು ಬೇಗನೆ ಪೂಜೆ ಎಲ್ಲ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಬೇಗ ಬರುತ್ತೆ ಅಂತ ಹೇಳಿದರು ಆ್ಯಕ್ಚುಲಿ, ಬಟ್ ತುಂಬ ಲೇಟ್ ಆಯಿತು ಬರೋದು. ನಾವು ಫಸ್ಟೇ ರೆಡಿ ಮಾಡಿಕೊಂಡು 1 ಅವರ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಬಂದಿದ್ದ ತಕ್ಷಣ ಒಟ್ಟು ಮೇಯೋಕ್ಕೆ ಅಂತ ಹೇಳಿ ಬಿಟ್ಟಿದ್ದರು. ಅದಕ್ಕೆ ಮೇವು ಇಟ್ಟಿರ್ತೀವಲ್ಲ ಅದನ್ನು ಮೇಲಿಗೆ ಬಿಟ್ಟಿದ್ದರು. ಅದು ಎಷ್ಟು ತಿನ್ನುತ್ತೋ ತಿನ್ನಲಿ, ಅದಾದಮೇಲೆ ಪೂಜೆ ಮಾಡ್ತಾರೆ. ಸೊ ಟೈಮ್ ಇರಲಿಲ್ಲ ಅಂತ ಹೇಳಿ ತಿನ್ನಬೇಕಾದ್ರೇ ಪೂಜೆ ಮಾಡ್ತಾಯಿದ್ರು. ಈ ರೀತಿ ಎಲ್ಲ ಮನೆಗಳಿಗೂ ಹೋಗಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಪರ್ವತಕ್ಕೆ ಹೋಗುತ್ತಂತೆ. ನಂಗೆ ಅದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಪರ್ವತಕ್ಕೆ ಹೋಗಿ ಮತ್ತೆ ರಿಟರ್ನ್ 1 ತಿಂಗಳು ಅಥವಾ 2 ತಿಂಗಳು ಬಿಟ್ಕೊಂಡು ಮತ್ತೆ ಬರುತ್ತೆ. ಆವಾಗಲೂ ಕೂಡ ನಾವು ಹಬ್ಬದ ರೀತಿ ಮಾಡ್ತೀವಿ. ಇವಾಗ ಸ್ವಲ್ಪ ಪೂಜೆ ಮಾಡಿಸಿ ಕಳಿಸ್ತೀವಿ ಅಷ್ಟೇ. ಅದು ರಿಟರ್ನ್ ಬಂದಾಗ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮನೆಯೆಲ್ಲ ಸ್ವಚ್ಛ ಮಾಡಿ ಮತ್ತು ಅವ್ರಿಗೆಲ್ಲ ಅಡುಗೆ ಮಾಡಿಟ್ಟು ವೆಯ್ಟ್ ಮಾಡ್ತಿರ್ತೀವಿ. ಅದು ನೈಟ್ 12 o'clock ಆಗುತ್ತೆ. ಅದು ಬಂದು ಈ ಶುಕ್ರವಾರನೇ ನಡೆಯುತ್ತೆ. ಅದನ್ನು ಕೂಡ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಅದು ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿ. ಇದು ಇವಾಗ ಜಸ್ಟ್ ಪೂಜೆ ಮಾಡಿ ಕಳಿಸ್ತೀವಿ. ಲಾಸ್ಟ್ ಟೈಮು ಇದೇ ರೀತಿ ಬಂದಿತ್ತು, ಬಟ್ ಮನೆ ಒಳಗಡೆ ಬಂದಿತ್ತು. ಈ ಟೈಮ್ ಮನೆ ಒಳಗಡೆ ಬರೋಕ್ಕಾಗಿರಲಿಲ್ಲ, ಯಾಕಂದರೆ ಮನೆ ಬಾಗಿಲಿಗೆ ಅಡ್ಡವಾಗಿ ಸ್ವಲ್ಪ ಭತ್ತಗಳಿಟ್ಟಿದ್ವಿ. ಅದು ನುಗ್ಗೋಕ್ಕೆ ಆಗಲ್ಲ ಅಂತ ಹೇಳಿ ಈ ರೀತಿ ಮನೆ ಮುಂದೆ ಇರೋ ವರಾಂಡಗಳಲ್ಲೇ ಇಟ್ಟು ಪೂಜೆ ಮಾಡಿಸ್ತಾಯಿದ್ದೀವಿ. ಅವರು ಬೇಗ ತಿನ್ನಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಇನ್ನೂ ತುಂಬ ಮನೆಗಳಿತ್ತು, ಟೈಮ್ ಬೇರೆ ಆಗೋಗ್ತಿತ್ತು. ಇವತ್ತೇ ಅದು ಹೊರಡೋದಿತ್ತು. ಸೊ ಅದಕ್ಕೋಸ್ಕರ ಅವರು ಸ್ವಲ್ಪನೇ ತಿಂದುಬಿಟ್ಟು ಅದಾದಮೇಲೆ ಪೂಜೆ ಎಲ್ಲ ಬೇಗ ಮುಗಿಸಿದ್ರಲ್ಲ, ಬೇಗ ಕರ್ಕೊಂಡು ಹೊರಟೋದ್ರು. ನೀರು ಕೂಡ ಕುಡಿಲಿಲ್ಲ ಅದು. ಅದಾದಮೇಲೆ ಅದು ತಿನ್ನಬೇಕಾದ್ರೆ ನಾವುಗಳು ಕೂಡ ಆಶೀರ್ವಾದ ಎಲ್ಲ ತೊಗೊಳ್ತಾ ಇದ್ವಿ. ನನಗೆ ಸ್ವಲ್ಪ ಭಯ ಈ ಥರ ಮೂಕ ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ದರೆ, ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ನಮ್ಮ ಅಕ್ಕ ಇಬ್ಬರೇ ಇದ್ದಿತ್ತು. ನಮ್ಮ ಹಸ್ಬೆಂಡ್ ವೆಯ್ಟ್ ಮಾಡಿದ್ರು, ಬಟ್ ಬರೋದು ಲೇಟ್ ಆಗುತ್ತೆ ಅಂತ ಅವ್ರು ಡ್ಯೂಟಿಗೆ ಹೊರಟೋದ್ರು. ನಮ್ಮ ಅತ್ತೆ ಹೊಲಕ್ಕೆ ಹೋಗಿದ್ರು. ಸೊ ನಾನು ನಮ್ಮ ಅಕ್ಕ ಇಬ್ಬರೇ ಇದ್ದಿತ್ತು. ನಾವಿಬ್ಬರೂ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಆಶೀರ್ವಾದ ತೊಗೊಂಡ್ವಿ. ಅಪ್ಲೋಡ್ ಮಾಡಿದ್ದೀನಿ ಎಡಿಟ್ ಮಾಡು, ಬಟ್
ಲಾಂಗ್ ಫಾರ್ಮ್ ವೀಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ 2 ಮಂತ್ಸ್ ಬ್ಯಾಕ್ ವೀಡಿಯೋ. ಆಲ್ರೆಡಿ ಬಸವ ಹೋಗಿ ಮತ್ತೆ ವಾಪಸ್ ಬರೋ ಟೈಮಲ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೂ ಒಳ್ಳೆಯದೇ ಆಗುತ್ತೆ, ಬ್ಯಾಕ್ ಟು ಬ್ಯಾಕ್ ಅದ್ರ ಪ್ರೊಸೆಸ್ ಏನಿರುತ್ತೋ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಪೂಜೆ ಎಲ್ಲ ಮುಗಿದ ಮೇಲೆ ತೀರ್ಥನ ಮನೆ ಸುತ್ತ ಇಡ್ತಾರೆ. ಅದು ತುಂಬ ಪಾಸಿಟಿವ್ ವೈಬ್ ಇರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾರೆ. ಎಲ್ಲ ಕಡೆಯೂ ಈ ರೀತಿ ಇರುತ್ತೆ. ಈಗ ಎಲ್ಲ ಪೂಜೆ ಎಲ್ಲ ಮುಗೀತು. ಈಗ ಒಬ್ಬೊಬ್ಬರಾಗೆ ಆಶೀರ್ವಾದ ತೊಗೊತಾ ಇದ್ದೀವಿ. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನನಗೆ ಭಯ, ಆದರೂ ಪರವಾಗಿಲ್ಲ ಅಂತ ಹೇಳಿ ಧೈರ್ಯ ಮಾಡಿ ಆಶೀರ್ವಾದ ಎಲ್ಲ ತಗೊಂಡೆ. ಅದಾದಮೇಲೆ ಅವರು ತುಂಬ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಬೇಗನೆ ಕರ್ಕೊಂಡು ಹೊರಟೋದ್ರು. ಬಸವ ಅರ್ಧ ತಿಂತು, ಪೂರ್ತಿ ತಿನ್ನೋವರೆಗೂ ವೆಯ್ಟ್ ಮಾಡಿದ್ದಿದ್ರೆ ಆಗ್ತಿತ್ತು. ಬಟ್ ಅವ್ರಿಗೂ ಕೂಡ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅರ್ಧ ತಿಂದಾದ್ಮೇಲೆ ಅದನ್ನು ಕರ್ಕೊಂಡು ಹೊರಟೋದ್ರು. ಅವರು ನೀರು ಕೂಡ ಕುಡಿಸಿರಲಿಲ್ಲ. ಅದು ಹೇಳಿದ್ಕೆ ವಾಪಸ್ ಬರಬೇಕಾದ್ರೆ ತಿನ್ನಿಸ್ತೀವಿ ಮಿಕ್ಕಿರೋ ಒಟ್ಟನ್ನ, ಮತ್ತು ನೀರನ್ನು ಕುಡಿಸ್ತೀವಿ, ಹೊರಗಡೆ ಇಟ್ಟಿರಿ, ಗೇಟಿಂದ ಹೊರಗಡೆ ಇಟ್ಟಿರಿ ಅಂತ ಹೇಳಿದ್ರು. ಸೊ ನಾವು ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಹೊರಗಡೆ ಇಟ್ಟು ಪೂಜೆ ಸಾಮಾನೆಲ್ಲ ಒಳಗಡೆ ತೆಗೆದಿಟ್ಕೊಳ್ಳೋಣ ಅಂತ ಹೇಳಿ ಅದನ್ನು ಮಾಡ್ತಾಯಿದ್ವಿ. ಈಗ ನಮ್ಮ ಮನೆ ಬಿಟ್ಟು ನೆಕ್ಸ್ಟ್ ಮನೆಗೂ ಇದೇ ರೀತಿ ಪ್ರೋಸೆಸ್ ನಡೆಯುತ್ತೆ. ಅವ್ರೇನಾದ್ರು ಒಟ್ಟು ಮಡಗಿದ್ರೆ ಒಟ್ಟು ತಿನ್ನಿಸಿ ಅದಾದಮೇಲೆ ಪೂಜೆ ಮಾಡಿ ತೀರ್ಥ ಎಲ್ಲ ಇಟ್ಟು ಬಸವನ ಕರ್ಕೊಂಡು ಹೋಗ್ತಾರೆ. ಇದೇ ರೀತಿ ಪಕ್ಕದ ಮನೆಗೂ ಹೋಗ್ತಿತ್ತು. ಅವರು ಬಸವ ಹೋದಾದ್ಮೇಲೆ ನಾವು ಅಲ್ಲಿ ಬಿದ್ದಿರೋಂಥ ಕುಂಕುಮ, ಒಟ್ಟು, ನೀರು, ಟೇಬಲ್ನೆಲ್ಲ ತೆಗೆದಿಡಬೇಕು. ನಮ್ಮ ಬ್ಯಾಂಗ್ಳೂರು ಸೈಡೆಲ್ಲ ಈ ರೀತಿ ಏನು ಬಸವಗಳನ್ನ ಕರೆಸಿ ಈ ರೀತಿ ಎಲ್ಲ ಊಟ ಕೊಟ್ಟು ಅದೆಲ್ಲ ಮಾಡೋದಿಲ್ಲ. ಸಿಂಪಲಾಗಿ ಈಚೆ ಬಂದರೆ ಏನಾದರೂ ದಾನ ಮಾಡಿ ಕಳಿಸ್ತಾರೆ. ಬಟ್ ಇಲ್ಲಿ ಈ ರೀತಿ ಆಚರಣೆ ಇದೆ. ನನಗೂ ಕೂಡ ಇದು ಹೊಸದು. ನನ್ನ ಮದುವೆ ಆದಮೇಲೆ ಇದು 2ನೇ ಸಲ ಬರ್ತಾ ಇರೋದು. 1ನೇ ಸಲ ಬಂದಾಗ ನಮ್ಮ ಅತ್ತೆ ಇರಲಿಲ್ಲ, ಅವ್ರು ಕಾಶಿಗೆ ಹೋಗಿದ್ರು. 2ನೇ ಸಲ ಬಂದಾಗ ನಮ್ಮ ಅತ್ತೆ ಇದ್ದಾರೆ. ಸೊ ಅವ್ರು ಹೇಳ್ಕೊಡ್ತಾಯಿದ್ರು ಹಿಂಗೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಹೋಗಿದ್ರು ಆಲ್ರೆಡಿ. ಅವರು ವಾಪಸ್ ಬರಬೇಕಾದ್ರೆ ತಿನ್ನಿಸ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೋಸ್ಕರ ಒಟ್ಟನ್ನೆಲ್ಲ ತೊಗೊಂಡೋಗಿ ಹಾಗೆ ಈಚೆ ಮಡಗಿದ್ದೆ. ಅದಾದಮೇಲೆ ದೇವ್ರ ಕುಂಕುಮ, ಅರಿಶಿನ ಎಲ್ಲ ತುಳಿಬಾರ್ದು ಅಂತ ಹೇಳಿ ಫಸ್ಟು ಒಂದು ಪೇಪರ್ ತೊಗೊಂಡ್ಬಿಡೋಣ, ನಮ್ಮ ಅತ್ತೆ ಅಥವಾ ನಮ್ಮ ಹಸ್ಬೆಂಡ್ ಬಂದರೆ ಕುಂಕುಮ ಪ್ರಸಾದ ಎಲ್ಲ ಇಸ್ಕೊತಾರೆ ಅಂತ ಹೇಳಿ ಅದನ್ನೆಲ್ಲ ಒಂದು ಪೇಪರ್ಗೆ ತೊಗೊಳ್ತಾ ಇದ್ದೆ. ಯಾಕಂದರೆ ಪರ್ಕೆಲೂ ಕೂಡ ಗುಡಿಸ್ಬಾರ್ದು, ಅದು ದೇವ್ರ ಪ್ರಸಾದ ಅಂತ ಹೇಳಿ. ಎಷ್ಟು ತೊಗೊಳ್ತಾಯಿದ್ರು ಅದು ಕಂಪ್ಲೀಟಾಗಿ ಕುಂಕುಮ ಬರಲಿಲ್ಲ. ಯಾಕಂದರೆ ಅಲ್ಲೇ ಸಣ್ಣ ಸಣ್ಣ ತೂತೆಲ್ಲ ಇತ್ತು, ಅದ್ರ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಸೊ ಎಷ್ಟಾಗುತ್ತೋ ಅಷ್ಟನ್ನು ತೆಗೆದು ಅದಾದಮೇಲೆ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಣ ಯಾವ್ದು ಬಟ್ಟೆಯಲ್ಲಿ ಅಂತ ಹೇಳಿ ಬಿಟ್ಟೆ. ಅದಾದಮೇಲೆ ನೀರು ಎತ್ತಿಟ್ಟು ಮನೆ ಒಳಗಡೆ ಬಂದು ದೇವ್ರ ಮನೆ ಹತ್ರ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ನಾನು ಬಂದು ಒಂದು 2 ಮಿನಿಟ್ಸ್ಗೆ ಮತ್ತೆ ಅಲ್ಲಿ ಯಾರೋ ಕರೆದ್ರು ಅಂತ ಹೇಳಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡಿಬಿಟ್ಟು ಹೊರಟೋದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಹಳ್ಳಿ ಕಲ್ಚರ್ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.